ರೈತ ನಾಯಕ ಎಚ್.ಎಸ್. ರುದ್ರಪ್ಪ ಅವರ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಆಗಸ್ಟ್ 19ರಂದು ಹೊನ್ನಾಳಿಯಲ್ಲಿ ಆಯೋಜಿಸಲಾಗಿದೆ ಎಂದು ಲೇಖಕ ಹಾಗೂ ವಿಶ್ರಾಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್.ಎಸ್. ರುದ್ರೇಶ್ ಅವರು ಹೇಳಿದರು. ರೈತ ನಾಯಕ ಎಚ್.ಎಸ್. ರುದ್ರಪ್ಪ ಅವರ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಆಗಸ್ಟ್ 19ರಂದು ಹೊನ್ನಾಳಿಯಲ್ಲಿ ಆಯೋಜಿಸಲಾಗಿದೆ ಎಂದು ಲೇಖಕ ಹಾಗೂ ವಿಶ್ರಾಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್.ಎಸ್. ರುದ್ರೇಶ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಚ್.ಎಸ್. ರುದ್ರಪ್ಪ ಅವರು ರೈತ ಯಜಮಾನರೆಂದೇ ಪ್ರಖ್ಯಾತಿಯಾಗಿದ್ದವರು. ಗಾಂಧೀಜಿಯ ಕರೆಗೆ ವೃತ್ತಿ ಬಿಟ್ಟು ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಬ್ರಿಟಿಷ್ ಸರ್ಕಾರ ಇವರ ಮೇಲೆ ಕಂಡಲ್ಲಿ ಗುಂಡು ಹಾಕಲು ಆದೇಶ ಕೂಡ ಮಾಡಿತ್ತು ಎಂದರು. ಇನ್ನು 1946ರಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು. ಸಂವಿಧಾನ ರಚನೆಯ ಕರಡು ಸಮಿತಿಯ ಸದಸ್ಯರಾಗಿದ್ದರು. 1952 ಮತ್ತು 57ರಲ್ಲಿ ಹೊನ್ನಾಳಿ ತಾಲೂಕಿನ ವಿಧಾನಸಭಾ ಸದಸ್ಯರಾಗಿದ್ದರು. ವಿಧಾನಸಭೆಯ ಸ್ಪೀಕರ್ ಕೂಡ ಆಗಿದ್ದರು. ಕಡಿದಾಳ್ ಮಂಜಪ್ಪ ಹಾಗೂ ನಿಜಲಿಂಗಪ್ಪ ಅವರ ಸಂಪುಟದಲ್ಲಿ ಮಂತ್ರಿ ಕೂಡ ಆಗಿದ್ದರು ಎಂದರು. ಗೆಳೆಯರು ಇರ್ತಾರೆ, ಅವರೆಲ್ಲ ಸೇರ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಸೊ ಒಂದು ಹಂತದಲ್ಲಿ ಅದು ನನ್ನ ದೃಷ್ಟಿಯಲ್ಲಿ ಆದಷ್ಟು ತಲುಪಬೇಕು ಎಲ್ಲ ಕಡೆಗೂ ಅಂತ. ಹಾಸನದವ್ರು ಇನ್ನೂ ಇಲ್ಲ, ಮಂಡ್ಯದಲ್ಲೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಲ್ಲಿ ಇಬ್ಬರು ಮಹಿಳೆಯರು ಇದರಲ್ಲಿದ್ದರು, ಸುನಂದಾ ಜಯರಾಮ್ ಅಂತ, ಆಮೇಲೆ ಅನ್ಸೂಯಮ್ಮ ಅಂತ. ಅವರು ಕೇಳ್ಕೊಂಡಿದ್ದಾರೆ. ಮತ್ತು ಮೈಸೂರಲ್ಲಿ ಒಂದು ಮಾಡ್ತೀನಿ ಈ ಕಾರ್ಯಕ್ರಮನ. ಬರಿದೆ, ಬರೀರಿ. ಯಾವ ಬೀಡ್ಬಿಟ್ಟಿದ್ರು ಜನಗಳು, ಅವರಿಗೆ ರೂಪಾಯಿ ಇದೆ. ಆದರೆ ಯಾವ ರೈತರು ಯಾರೇ ಸಿಗಲಿ ಅವರಿಗೆ ಒಂದೊಂದು ಪುಸ್ತಕ, ಅದೆಷ್ಟೇ ಪುಸ್ತಕಗಳಾಗಲಿ. ಏಕೆಂದರೆ ನಾನು ರುದ್ರಪ್ಪನವ್ರ ತಮ್ಮನ ಮಗ. ಒಟ್ಟು ಕುಟುಂಬದಲ್ಲಿದ್ದಾಗ ನಾನು ಓದಿ ವೈದ್ಯನಾದೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಆದೆ. ಅವರ ಒಂದು ನೆನಪನ್ನು ಯಾರೂ ಮಾಡಲಿಲ್ಲ ಅನ್ನೋ ಒಂದು ಬೇಸರದ ಸಂಗತಿ. ಅವ್ರು ಸತ್ತ ನಂತರ ರೈತ ಸಂಘದವರೇ ಅವ್ರನ್ನ ಒಂದು ಸ್ವರ್ಣ ಸಂಖ್ಯೆಯನ್ನು ತರಬೇಕಾಗಿತ್ತು, ತರಲಿಲ್ಲ. ಅನಂತರ ಯಾರ್ಯಾರೋ ಮಾಡ್ತೀವಿ ಅಂತ ಹೇಳಿದರು, ಯಾರೂ ಮಾಡಲಿಲ್ಲ. ಹೀಗಿದ್ದಾಗ ಅವರನ್ನು ಮರೆಯೋಕ್ಕಿಂತ ಮುಂಚೆ, ಈಗ ಕಳೆದ ವರ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಒಂದು ಕಾರ್ಯಕ್ರಮ ಮಾಡಿದರು, ಈ ವರ್ಷ ಮಾಡ್ತಾಯಿದ್ದಾರೆ ನಾಳೆ. ಹಾಗಾಗಿ ನೆನಪು ಅನ್ನಬೇಕಾದ್ರೆ ಅದೊಂದು ದಾಖಲೆ ಆಗಬೇಕಾದ್ರೆ ಒಂದು ಪುಸ್ತಕ ರೂಪದಲ್ಲಿ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಭಾಳ ಒಂದು ಪರಿಶ್ರಮ ಆಯಿತು. ತಮಗೆ ಎಲ್ಲ ಗೊತ್ತಿದೆ, ಒಂದು ಲೇಖನ ಕೇಳಿದರೆ ಪಡೆಯೋದು ಭಾಳ ಸುಲಭ ಕಷ್ಟ ಅಂತ. 2 ವರ್ಷಗಳಿಂದ ಕೆಲವನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೀನಿ, ಪತ್ರಮುಖೇಂತ ಮಾಡಿದ್ದೀನಿ, ವಾಟ್ಸಪ್ಪಲ್ಲಿ ಕೇಳ್ಕೊಂಡಿದ್ದೀನಿ, ಫೋನಲ್ಲಿ ಮಾಡಿದ್ದೀನಿ. ಹಾಗಾಗಿ ಇದು ತಮ್ಮ ಒಂದು ಎಲ್ಲ ಸೇರಿ ದಯವಿಟ್ಟು ತಮ್ಮ ಇದರ ಪರಿಚಯವನ್ನು ನಾವೆಲ್ಲ ಮಾಡಿಕೊಡ್ಬೇಕು ಪತ್ರಿಕೆಯಲ್ಲಿ ಅಂತ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ. ಈಗಲೂ ಇದು ಬಿಡುಗಡೆ ಕಾರ್ಯಕ್ರಮ ಅಲ್ಲ. ಅವರ ಹುಟ್ಟು ತಾಲೂಕು ಹೊನ್ನಾಳಿ, ರಾಜಕೀಯ ಬೆಳವಣಿಗೆ ಆಗಿದ್ದವರು. ಅವರು ಎಲ್ಲ ವಿವರ ತಮ್ಮಲ್ಲಿದೆ. ಅವರು ಸಂವಿಧಾನ ಕರಡು ಪ್ರತಿಯಲ್ಲಿದ್ದರು, ಪ್ರಜಾಪ್ರತಿನಿಧಿ ಸಭೆಯಲ್ಲಿದ್ದರು. ಇವತ್ತು ನ್ಯಾಷನಲ್ ಎಜುಕೇಷನ್ ಸೊಸೈಟಿ, ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿರಬೇಕಾದ ಅದರಿಂದ ಕೆಲವು ಸ್ನೇಹಿತರೊಂದಿಗೆ ಅವ್ರು ಕಟ್ಟಿದ್ದು, ನಾಗಪ್ಪ ಶೆಟ್ಟರು ಅವರೆಲ್ಲ ಇರ್ಬೋದು. ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಆ ಸಂಸ್ಥೆ. ಅವರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಅವರು. ಇಂಥ ವ್ಯಕ್ತಿನ ಸಮಾಜಕ್ಕೆ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶ ನನಗಿದ್ದರಿಂದ ಈ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ನಾನು ಇದರಲ್ಲಿ ಪರಿಪೂರ್ಣ ಯಶಸ್ವಿಯಾಗಿದ್ದೀನಿ ಅಂತ ಹೇಳಲ್ಲ, ಆದರೆ ತೃಪ್ತಿಕರವಾಗಿ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಸಂಬಂಧಿ ಜೋಗದ ವೀರಪ್ಪ, ರಿಟೈರ್ಡ್ ಪ್ರಿನ್ಸಿಪಾಲ್, ಇವು ನನ್ನ ತಮ್ಮ ಚೆನ್ನಪ್ಪ, ಇವ್ರ ಸಹಕಾರ ತುಂಬ ಕೊಟ್ಟರು ನನಗೆ ಈ ಕಾರ್ಯಕ್ರಮದಲ್ಲಿ. ಇವತ್ತು ಅದೇ ನಾನು ಕೆಲವರು ಯಾರು ಹೊರಗಡೆ ಕೇಳಿದ ಬಿಡುಗಡೆನಾ ಅಂತ ಅಂದರು. ಇಲ್ಲ, ಖಂಡಿತ. ಏಕೆಂದರೆ ನಾಳೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಕಾರ್ಯಕ್ರಮ ನಡೀತಾ ಇದೆ. ಅದು ನಮ್ಮ ದೊಡ್ಡಪ್ಪನವರ ನೆನಪಿಗಾಗಿ ನಡೀತಾ ಇರೋ ಕಾರ್ಯಕ್ರಮ. ಆದರೂ ನಾನು ಅವ್ರ ಜೊತೆಗೆ ಗುರುತಿಸ್ಕೊಂಡಿಲ್ಲ, ನಾನು ಯಾವ ರೈತ ಸಂಘದ ಜೊತೆಗೆ ಗುರುತಿಸ್ಕೊಂಡಿಲ್ಲ. ನಾಳೆ ಒಂದಿಷ್ಟು ರೈತರು ಬರ್ತಾರೆ, ಅವರಿಗೆಲ್ಲ ನಾಳೆ ಒಂದಿಷ್ಟು ಉಚಿತವಾಗಿ ಪುಸ್ತಕವನ್ನು ಕೊಡ್ತಾಯಿದ್ದೀನಿ. ಏಕೆಂದರೆ ಸಿಗಬೇಕಲ್ಲ ಅವರೆಲ್ಲ ಕಡೆಗೂ. ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ತಮ್ಮ ಸಹಕಾರ ಭಾಳ ಅಗತ್ಯ ನನಗೆ. ದಯಮಾಡಿ ಇದ್ರ ಬಗ್ಗೆ ಒಂದು ಒಳ್ಳೆಯ ಲೇಖನ, ಅಭಿಪ್ರಾಯಗಳನ್ನು ತಾವು ಕೊಡಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಸರಿ, ಏನಾದ್ರು ಪ್ರಶ್ನೆ ಕೇಳೋದಿದೆ?
ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಹಾಂ ಹೌದೌದು, ಎಷ್ಟು ಬೇಕಾದ್ರೂ ಮಾಡ್ತೀನಿ.